ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದ್ರೆ ಎಲ್ಲರೂ ಕಾಯ್ತಾ ಇದ್ರಿ. ಇವತ್ತಿನ ಫಸ್ಟ್ ಬೆಳಗಿನ ಪ್ರೋಮೋ ನೋಡಿದವಾಗ ಸುದೀಪ್ ಅವರೇ ಹೇಳ್ತಾರೆ, ಮೊದಲೇ ಸ್ಥಾನಕ್ಕೆ 37 ಕೋಟಿ ಓಟ್ ಬಂದಿದೆ. ಲಾಸ್ಟ್ ಸೀಸನ್ ಅಲ್ಲಿ ಮೊದಲೇ ಸ್ಥಾನದಲ್ಲಿ 5 ಕೋಟಿ ಇತ್ತು. ಅದು ಜಸ್ಟ್ ಶನಿವಾರ 12 ಗಂಟೆವರೆಗೂ ಮಾತ್ರ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ವೋಟಿಂಗ್ ರಿಸಲ್ಟ್ ಏನಾಗಿದೆ ಶನಿವಾರ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಅಂತ ಇವೆಲ್ಲ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ಇವತ್ತಿನ ಪ್ರೋಮೋದಲ್ಲಿ ನೋಡ್ದಂಗೆ ನಾನು ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿ ನೋಡಿದೆ. ಪ್ರೋಮೋದಲ್ಲಿ ಏನು ಹೇಳ್ತಾರೆ, ಲಾಸ್ಟ್ ಸೀಸನ್ ಅಲ್ಲಿ ಫಸ್ಟ್ ಯಾರು ಗೆದ್ರು ಅವ್ರಿಗೆ 5 ಕೋಟಿ ಓಟ್ ಚಿಲ್ಲರೆ ಬಂದಿದೆ. ಈ ಸೀಸನ್ ಅಲ್ಲಿ ಯಾರು ಗೆಲ್ಲೋ ಅದೇ ಫಸ್ಟ್ ಪೊಸಿಷನ್ ಯಾರಿದ್ದಾರೋ ಅವ್ರಿಗೆ 37 ಕ್ರೋರ್ಸ್ ಅಂತ ಹೇಳಿದ್ರು. ನೀಟಾಗಿ ಕೇಳಿಸ್ಕೊಂಡಿದ್ದೀನಿ. ಆದರೆ ನಿಮ್ಗೆಲ್ರೂ ಗೊತ್ತಿದ್ದಂಗೆ ಬಿಗ್ ಬಾಸ್ ಅವರು ಯಾವುದೇ ಪ್ರೋಮೋ ತೋರಿಸಿದ್ರು ಒಂದಲ್ಲ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಗಾಯ್ಸ್, ನಂಗೆ ಏನು ಅನಿಸುತ್ತೆ ಟ್ವಿಸ್ಟ್ ಅಂದರೆ, ಆ 37 ಕ್ರೋರ್ಸ್ ಹೇಳಿದ್ರಲ್ಲ ಸುದೀಪ್ ಸರು ಸೀಸನ್ 12 ಅವ್ರದ್ದು, ಅದು ಟೋಟಲ್ 6 ಕಂಟೆಸ್ಟೆಂಟ್ಸ್ದು ವೋಟಿಂಗ್ ರಿಸಲ್ಟ್ ಸೇರಿಸಿ 37 ಕ್ರೋರ್ಸ್ ಅಂತ ಅನಿಸ್ತೈತೆ. ಟ್ವಿಸ್ಟ್ ಇರ್ಬೋದು, ಅದೇ ಪ್ರೋಮೋ ಪ್ರಕಾರ ನೀಟಾಗಿ ಕರೆಕ್ಟ್ ಹೇಳಿದರೆ ನಂಬರ್ 1 ಕಂಟೆಸ್ಟೆಂಟ್ಸ್ಗೆ ಸಿಗ್ತೈತೆ 37 ಕ್ರೋರ್ಸ್ ವೋಟ್ ಅಂತ. ಆದರೆ ಟ್ವಿಸ್ಟ್ ಇರ್ಬೋದು, ಪ್ರತಿಯೊಂದು ಪ್ರೋಮೋ ಯಾವಾಗೂ ಸೇರಿ ಇದ್ದೇ ಇರಲ್ಲ. ನನ್ನ ಪ್ರಕಾರ 37 ಕ್ರೋರ್ಸು 6 ಕಂಟೆಸ್ಟೆಂಟ್ಸ್ ಸೇರಿಸಿ ಅಂತ. ಆದರೆ ನಾವು ಅಸ್ಯೂಮ್ ಮಾಡ್ಕೊಂಡು ಹೋಗೋಣ, ಸುದೀಪ್ ಸರ್ ಹೇಳಿದ್ರಲ್ಲ ಇಲ್ಲಿ ಅವ್ರಿಗೆ 37 ಕ್ರೋರ್ಸ್ ಬಂದಿದೆ. ಯಾವಾಗ? ಶನಿವಾರ ರಾತ್ರಿ 12 ಗಂಟೆವರೆಗೂ. ಇವಾಗ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಇವಾಗ ಗಿಲ್ಲಿ ಅವ್ರಿಗೆ ವೋಟಿಂಗ್ ಎಷ್ಟು ಬಂದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ವಿತ್ ಸುದೀಪ್ ಸರ್ ಒಂದು ಕ್ಲೂ ಕೊಟ್ಟಿದ್ದಾರೆ. ನೀವೆಲ್ಲ ಹೇಳ್ಬೋದು, ನೀವೆಲ್ಲ ಹೇಳ್ತಾರ ಸುಳ್ಳು, ಸುಮ್ಮನೆ ಕ್ಯಾಲ್ಕುಲೇಷನ್ ಎಲ್ಲ ವೇಸ್ಟು ಅಂತ. ಆದರೆ ಸುದೀಪ್ ಸರ್ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನಂದ್ರೆ ಸ್ಯಾಟರ್ಡೆ 12 ವರೆಗೂ ಈ ವೋಟಿಂಗ್ ರಿಸಲ್ಟು ಅಂದರೆ 37 ಕ್ರೋರ್ಸ್ ಏನು ತೋರಿಸಿದ್ರಲ್ಲ ಅದು ಸ್ಯಾಟರ್ಡೆ 12 ವರೆಗೂ ಅಂತ ತೋರಿಸಿದ್ದಾರೆ. ಇವಾಗ ನಾವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ವೋಟಿಂಗ್ ಲೈನ್ ಯಾವಾಗ ಓಪನ್ ಮಾಡಿದ್ರು? ವೋಟಿಂಗ್ ಲೈನ್ ಓಪನ್ ಮಾಡಿದ್ದು ವೆಡ್ನೆಸ್ಡೇ 11 ಅಂತ. ಇವಾಗ ವೆಡ್ನೆಸ್ಡೇ 11 ಸ್ಯಾಟರ್ಡೆ 12 AM ವರೆಗೂ ನಾವು ಎಷ್ಟು ಗಂಟೆ ಇದೆ ಅಂತ ನೋಡೋಣ. ಎಷ್ಟು ಗಂಟೆ ಇದೆ ಅಂದರೆ 49 ಅವರ್ಸ್ ಇದೆ. ಇವಾಗ 49 ಅವರ್ಸ್ ಡಿವೈಡೆಡ್ ಬೈ 37 ಕ್ರೋರ್ಸ್ನ ಮಾಡಿದ್ರೆ 1 ಅವರ್ಗೆ ಎಷ್ಟು ವೋಟ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಇವಾಗ ನಮಗೆ ಸ್ಕ್ರೀನಲ್ಲಿ ತೋರಿಸಿರೋದ್ರ ಪ್ರಕಾರ 37 crore 49 lakh 11,299 ವೋಟ್ಸ್ ಬಂದಿದೆ ಅಂತ ಸ್ಕ್ರೀನಲ್ಲಿ ತೋರಿಸೋದು. ಅದನ್ನ ಡಿವೈಡೆಡ್ ಬೈ 49 ಮಾಡಬೇಕು. ಅವಾಗ ಎಷ್ಟು ಸಿಗುತ್ತೆ ಅಂದರೆ 76,51,251 ಇಷ್ಟು ವೋಟ್ ಬರುತ್ತೆ ಪ್ರತಿ ಗಂಟೆಗಳಿಗೆ, ಅಂದರೆ 1 ಅವರ್ಗೆ. ಇದು ಫಸ್ಟ್ ಈಕ್ವೇಶನ್ ಆಯಿತು. ಇವಾಗ ಸೆಕೆಂಡ್ ಈಕ್ವೇಶನ್ ಏನಂದರೆ, ನಾವು ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ? ಸ್ಯಾಟರ್ಡೆ 12 AM ವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಸಂಡೇ 10 AM ವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದರೆ ಸ್ಯಾಟರ್ಡೆ 12 AM ಇಂದ ಸಂಡೇ 10 AM ವರೆಗೂ ಎಷ್ಟು ಗಂಟೆಗಳಿದೆ ಅಂದರೆ ಹತ್ತತ್ರ 34 ಅವರ್ಸ್ ಇದೆ. ಟೋಟಲ್ ಆಗಿ 34 ಅವರ್ಸ್. ಇವಾಗ 34 ಅವರ್ಸ್ ಇಂಟು ಈ ಬಂದಿದೆಯಲ್ಲ ಇವಾಗ ರಿಸಲ್ಟು 1 ಅವರ್ಗೆ ಇಷ್ಟು ಅಂತ, ಆವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ವೋಟ್ ಬರುತ್ತೋ ಅದು ಈಕ್ವೇಶನ್ 2 ಅಂತೀವಿ. ಈಕ್ವೇಶನ್ 1 ಸುದೀಪ್ ಸರ್ ಹೇಳಿದ್ದಾರೆ. ಇವಾಗ ಈಕ್ವೇಶನ್ 2 ಹೆಂಗೆ ಮಾಡೋದಂದರೆ, ಪರ್ ಅವರ್ಗೆ 76,51,251 ಇಂಟು ಎಷ್ಟು ಗಂಟೆಗಳಿದೆ ಇನ್ನು ಬಾಕಿ 34 ಅವರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 26 crore 1,42,534 ಬರುತ್ತೆ. ಇದು ಈಕ್ವೇಶನ್ 2. ಇವಾಗ ನಾವು ಟೋಟಲ್ ಮಾಡಬೇಕಾಗುತ್ತೆ ಗಿಲ್ಲಿ ಓಟ್ ಎಷ್ಟು ಬಂದಿದೆ ಅಂತ. ಟೋಟಲ್ ವೋಟ್ ಮಾಡಿದವಾಗ ಫಸ್ಟ್ ಈಕ್ವೇಶನ್ 1 ಎಷ್ಟಿತ್ತು? ಈಕ್ವೇಶನ್ 1 ಎಷ್ಟಿತ್ತು? 37 crore 49 lakh 11,299 ಪ್ಲಸ್ ಇವಾಗ ನಮ್ಗೆ ಬಂದಿರೋದು ಸೆಕೆಂಡ್ ಈಕ್ವೇಶನ್ 2 26 crore 1,42,534 ಅದನ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಆಗಿ ಗಿಲ್ಲಿ ಓಟ್ ಎಷ್ಟು ಸಿಗುತ್ತೆ ಇಡೀ ವೋಟಿಂಗ್ ರಿಸಲ್ಟ್ನಲ್ಲಿ ಅಂದರೆ 63 crore 50,53,833 ಇಷ್ಟು ಟೋಟಲ್ ವೋಟ್ ಬಂದೇ ಬರುತ್ತೆ ಗಿಲ್ಲಿಗೆ. ಈ ಸುದೀಪ್ ಸರ್ ಹೇಳಿರೋ ಪ್ರಕಾರ 37 crore ವೋಟ್ ಬಂದಿದ್ದಾರೆ ಆ ಅವರ್ಗೆ. ಅಂದರೆ ಸುದೀಪ್ ಸರ್ ಹೇಳ್ದಂಗೆ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗೋಷ್ಟಕ್ಕೆ 63 crore ಪಕ್ಕಾ ವೋಟ್ ಬಂದೇ ಬರುತ್ತೆ ಗಿಲ್ಲಿಗೆ. ಅದಾದಮೇಲೆ ಹಿಂಗೆಲ್ರೂ ಗೊತ್ತಿದ್ದಂಗೆ ವೋಟಿಂಗ್ ಬರ್ತಾ 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 ಪೀಕ್ ಆಗೇ ಆಗುತ್ತೆ. ಪೀಕ್ ಆಗಿರೋದು ವೋಟಿಂಗ್ ರಿಸಲ್ಟ್ ಅನಿಸೋದೇ ಇಲ್ಲ. ಆದ್ದರಿಂದ ನಾವು ಇನ್ನು ಸ್ವಲ್ಪ 2 crore 3 crore ಹಾಕಿದ್ರೆ ಟೋಟಲ್ ಆಗಿ ಗಿಲ್ಲಿ ವೋಟ್ ಬರೋದು 65 crore 50,53,833. ನಾವೇ 2 ಕೋಟಿ ಹಾಕೋಣ, ಯಾಕಂದ್ರೆ ವೋಟಿಂಗ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆದ್ರಿಂದ ನಾವು 2 ಕೋಟಿ ಹಾಕೋಣ.
ಮ್ಯಾಕ್ಸ್ ಟು ಮ್ಯಾಕ್ಸ್ ಗಿಲ್ಲಿ ಓಟು 63,50,53,833 ಅಷ್ಟು ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಸುದೀಪ್ ಸರ್ ಹೇಳಿ ತಪ್ಪು, ಪಕ್ಕ ಬಂದೇ ಬರುತ್ತೆ. ಅದಾದ್ಮೇಲೆ ಎಷ್ಟು ಬರುತ್ತೋ ಅದು ನಾಳೆ ಗೊತ್ತಾಗುತ್ತೆ. 2 crores ಆಗ್ಬೋದು, 7 crores ಹಾಕಿ 70 crores ಬರ್ಬೋದು ಅಂತ ಈಕ್ವೇಶನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈ ಈಕ್ವೇಶನ್ಗೋಸ್ಕರ ನಮ್ ಗಿಲ್ಲಿ 63 crore ಸಂಪಾದನೆ ಮಾಡಿದ್ದಾನೆ. ಅದಕ್ಕೋಸ್ಕರ ಲೈಕ್ ಹಾಕ್ರಿ, ಗಿಲ್ಲಿ 63 crore ಇಲ್ಲ ಗಿಲ್ಲಿ 70 crore ಅಂತ ಹಾಕಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನೆಕ್ಸ್ಟ್ ಇವಾಗ ಸುದೀಪ್ ಸರ್ ಏನು ಹೇಳ್ತಿದ್ರು, ಫಸ್ಟ್ ಪೊಸಿಷನ್ಗೆ ಮತ್ತೆ ಸೆಕೆಂಡ್ ಪೊಸಿಷನ್ಗೆ ಕಮ್ಮಿ ಡಿಸ್ಟೆನ್ಸ್ ಇದೆ ಅಂತ. ಅಂದ್ರೆ ಹತ್ತತ್ರ ಗಿಲ್ಲಿಗೆ 37 crore ಬಂದಿದೆ ಅಂದ್ರೆ ರಕ್ಷಿತ್ ಅವ್ರು ಪಕ್ಕ 30 crore ಅಂತೂ ಬಂದೇ ಬಂದಿರುತ್ತೆ. 30 crore ಬಂದಿದ್ದಾರೆ ಅಂದ್ರೆ ಈ ಕಡೆ 5 crore ಮೈನಸ್ ಮಾಡಿದ್ರೆ ಆ ಕಡೆ 5 crore ಮಾಡಿದ್ರೆ ಅಂದ್ರೆ ಪಕ್ಕ ರಕ್ಷಿತ್ ಅವರಿಗೆ 50 crore ಓಟ ಅಂತೂ ಪಕ್ಕ ಬರುತ್ತೆ ಸೆಕೆಂಡ್ ಸ್ಪಾಟ್ ನಲ್ಲಿ ಅಂತ. ಈ ವೋಟಿಂಗ್ ಅಂದ್ರೆ ಸುದೀಪ್ ಸರ್ ಏನಾದ್ರು ವೋಟಿಂಗ್ ರಿಸಲ್ಟ್ ಪ್ರಕಾರ ನಾನು ಅನಲೈಸ್ ಮಾಡಿ 50 crore ರಕ್ಷಿತಾ ಶೆಟ್ಟಿ, 63 crore ಗಿಲ್ಲಿ ನಟ ಫಸ್ಟ್ ಪ್ಲೇಸ್ ನಲ್ಲಿ. ಇವಾಗ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಪಕ್ಕ ಲೈಟ್ ಹಾಕಿಲ್ಲ ಅಂದ್ರೆ ನಾನು ನೋಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಇಷ್ಟು ಕಷ್ಟಪಟ್ಟು ಬ್ರೈನ್ ಉಪಯೋಗಿಸ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಪ್ರಾಬಬಿಲಿಟಿ. ಇದಕ್ಕಂತ ಪಕ್ಕ ಒಂದು 1000 ಲೈಕ್ಸ್ ಅವರು ಬರಲೇಬೇಕು ಗೈಸ್. ನಾನು ಇವಾಗ ವೋಟಿಂಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದು. ಇವಾಗ ಇಂಪಾರ್ಟೆಂಟ್ ಟಾಪಿಕ್, ಎಷ್ಟು ಜನಗಳು ವೋಟ್ ಹಾಕಿದ್ದಾರೆ, 6 ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವಾಗ ಸುದೀಪ್ ಸರ್ ಹೇಳ್ದಂಗೆ 37,49,11,299 ವೋಟ್ಸ್ ಬಂದಿದೆ ಅಂತ ಹೇಳಿದ್ರಲ್ಲ, ಅದನ್ನು ಒಂದು ಅಕೌಂಟ್ನಲ್ಲಿ 99 ವೋಟ್ ಮಾಡ್ಬೋದು. ಅದನ್ನು ಡಿವೈಡೆಡ್ ಬೈ 99 ಮಾಡೋಣ. ಡಿವೈಡೆಡ್ ಬೈ 99 ಮಾಡಿದ್ರೆ ಇವಾಗ ಸುದೀಪ್ ಸರ್ ಹೇಳೋ ಪ್ರಕಾರ 37,86,982 ಜನ ವೋಟ್ ಮಾಡಿದ್ದಾರೆ ಗಿಲ್ಲಿಗೆ. ಸುದೀಪ್ ಸರ್ ಹೇಳೋ ಪ್ರಕಾರ. ನನ್ನ ಪ್ರಾಬಬಿಲಿಟಿ ಪ್ರಕಾರ ನಾನು ಹೇಳಿದ್ನಲ್ಲ 2 ದಿವಸದ ಕೊಲಾಬ್ ಮಾಡಿ ಈಕ್ವೇಶನ್ 1 ಈಕ್ವೇಶನ್ 2 ಅದ್ರ ಟೋಟಲ್ ವೋಟ್ಸ್ ಬಂದು 63,50,53,833. ಅದನ್ನ 99 ಡಿವೈಡೆಡ್ ಮಾಡಿ, ಅದನ್ನ 99 ಡಿವೈಡ್ ಮಾಡಿದ್ರೆ ಎಷ್ಟು ಜನ ವೋಟ್ ಹಾಕಿರ್ಬೋದು ಅಂದ್ರೆ 64,14,685 ಜನಷ್ಟು ವೋಟ್ ಹಾಕಿದ್ದಾರೆ ಗಿಲ್ಲಿಗೆ. ಇದು ಜಸ್ಟ್ ಮಿನಿಮಮ್. ಇನ್ನ ಜಾಸ್ತಿನೂ ಆಗ್ಬೋದು, ಇನ್ನ 7 crore ಜಾಸ್ತಿನೂ ಆಗ್ಬೋದು ಅಂತ ಹೇಳಿದ್ನಲ್ಲ ಆ ಥರ. ಇದಕ್ಕಿಂತ ಜಾಸ್ತಿ ಜನ ವೋಟ್ ಹಾಕ್ತಾರೆ ಗಿಲ್ಲಿಗೆ. ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡ್. ವೋಟಿಂಗ್ ರಿಸಲ್ಟ್ ನೋಡ್ಕೊಂಡ್ ಬರೋಣ. 6ನೇ ಸ್ಥಾನದಲ್ಲಿ ಈಗಲೂ ಕೂಡ ರಘು ಅವರೇ ಇದ್ದಾರೆ. ರಘು ಅವರಿಗೆ 10% ವೋಟಿಂಗ್ ಬಂದಿದೆ. ಇನ್ನು 5ನೇ ಸ್ಥಾನದಲ್ಲಿ ನೋಡೋದಾದ್ರೆ ಧನುಷ್ ಅವರೇ ಇದ್ದಾರೆ. ಧನುಷ್ ಅವರಿಗೆ 10.1% ವೋಟಿಂಗ್ ಬಂದಿದೆ. ಅಂದ್ರೆ ರಘು ಅವ್ರಿಗೆ ಮತ್ತೆ ಧನುಷ್ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ ಜಸ್ಟ್ 0.1%, ಅಂದ್ರೆ ಹತ್ತತ್ರ 10,000 ಅಷ್ಟು ಇರ್ಬೋದು. 4ನೇ ಸ್ಥಾನದಲ್ಲಿ ಈಗಲೂ ಕೂಡ ಅಶ್ವಿನಿ ಅವರೇ ಇದ್ದಾರೆ. ಅಶ್ವಿನಿ ಅವರಿಗೆ 11.4% ವೋಟಿಂಗ್ ಬಂದಿದೆ. ಇನ್ನು ಅಶ್ವಿನಿ ಅವ್ರಿಗೆ ಮತ್ತೆ ಧನುಷ್ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 1.3% ಅಷ್ಟು ವೋಟಿಂಗ್ ಡಿಫ್ರೆನ್ಸ್, ಹತ್ತತ್ರ ಎಷ್ಟೋ ಲಕ್ಷದಲ್ಲಿ ಇರ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಈಗಲೂ ಕೂಡ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವ್ರಿಗೆ 11.5% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ಕಾವ್ಯ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 0.1%, ಅಷ್ಟು ಟೈಟ್ ಆಗಿದೆ 3rd ಪೊಸಿಷನ್ಗೆ. ಇನ್ನು 2nd ಪೊಸಿಷನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 25.3% ವೋಟಿಂಗ್ ಬಂದಿದೆ. ಅಂದ್ರೆ 4 ಗಂಟೆಗಿಂತ 0.1, ಅಂದ್ರೆ 4 ಗಂಟೆ ಕಂಪೇರ್ ಮಾಡಿದ್ರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತ್ ಅವ್ರಿಗೆ. ಇನ್ನು ಫಸ್ಟ್ ಪ್ಲೇಸ್ ನಲ್ಲಿ ಅದೇ 37 crore ವೋಟಿಂಗ್ ಸಿಕ್ಕಿರೋ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರಿಗೆ 33% ವೋಟಿಂಗ್ ಬಂದಿದೆ. ಇನ್ನು ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರದ್ದು ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 7.7%. ಫಸ್ಟು 8.3 ಇತ್ತು, ಈಗ 7.7%ಗೆ ಬಂದು ಇಳಿದಿದೆ ಡಿಫ್ರೆನ್ಸ್. 7 ಗಂಟೆ ವೋಟಿಂಗ್ ರಿಸಲ್ಟು ಇನ್ನು ಸಿಗೋಣ ಡೈರೆಕ್ಟ್ 11 ಗಂಟೆಯಲ್ಲಿ. ಆವಾಗ ಏನಾಗುತ್ತೆ ವೋಟಿಂಗ್ ರಿಸಲ್ಟು ಅಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಬಾಯ್ ಬಾಯ್.